ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಸೆಕೆಂಡ್ ರೆಸಿಪಿ ಮಾಡ್ತಿದ್ದೀವಿ. ಅದೇನಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ. ಆ್ಯಂಡ್ ಇದು ತುಂಬ ಜನಕ್ಕೆ ಉತ್ತರ ಕರ್ನಾಟಕ ಅವ್ರಿಗೆ ಬ್ರೇಕ್ಫಾಸ್ಟ್ ಹೌದು. ಆ್ಯಂಡ್ ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ. ಆ್ಯಂಡ್ ಅದನ್ನೆಲ್ಲ ಹೇಗೆಲ್ಲ ಮಾಡ್ತೀವಿ ಆ್ಯಂಡ್ ಅದಕ್ಕೇನೆಲ್ಲ ರೆಸಿಪಿಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಆ್ಯಂಡ್ ಲೆಟ್ಸ್ ಗೋ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ಲೆಟ್ಸ್ ಗೋ. ಇವಾಗ ಈ ಕಡೆ ಪುಟಾಣಿ ಹಾಕಿ ಪುಡಿ ಮಾಡ್ಕೊತಾರೆ. ಬಿಕಾಸ್ ಪುಟಾಣಿ ಇಸ್ ಇಂಪಾರ್ಟೆಂಟ್ ಒಗ್ಗರಣೆಯಲ್ಲಿ. ನಮ್ಮ ಕಡೆ ನಾವು ಬೆಂಗಳೂರು ಭಾಷೆಯಲ್ಲಿ ಉರ್ಗಡ್ಲೆ ಅಂತಾರೆ, ನಮ್ಮ ಕಡಲೆ ಪಪ್ಪು ಅಂತಾರೆ. ನಮ್ಮ ಕಡೆ ಭಾಷೆಲಿ ಪುಟಾಣಿನೇ ಅನ್ನೋದು ಗೈಸ್. ಈ ಕಡೆ ಇದನ್ನ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಇದು This is called green chili or red chili. ಇದು ಕೊತ್ತಂಬರಿ ಅಲ್ಲ, ಇದು ಕರಿಬೇವು, ಇದು ಕೊತ್ತಂಬರಿ. You know what? All right. ಸತ್ಯ ಕನ್ಫ್ಯೂಷನ್ ಮಾಡಿಸ್ತಿದ್ರೆ. ಇದು ಈರುಳ್ಳಿ ಅಲ್ಲ, ಇದು ಟಮಾಟೆ, ಇದು ಈರುಳ್ಳಿ. ಸತ್ಯ ಸೀರಿಯಸ್ಲಿ ಗೈಸ್, ನಮ್ಮ ಅಣ್ಣನ ಮಾತು ಕೇಳಿದ್ರೆ ಮುಗ್ದೋಯ್ತು ಗೈಸ್. ಡಿಫ್ರೆಂಟ್ ಆಗಿರೋ ಸೀರಿಯಸ್ಲಿ ಡಿಫ್ರೆಂಟ್ ಆಗಿ ಹೆಂಗೆ ಹೇಳಕ್ಕಾಗುತ್ತೆ? ಇಟ್ಸ್ ಓಕೆ ಫೈನ್ ಗೈಸ್. ನಮ್ಮ ಅಣ್ಣನ ಲಾಜಿಕ್ ಮೇಲೆ ಸೊ ಗೈಸ್ ಮಿಕ್ಸಿಗೆ ಹಾಕಿದ್ದೀವಿ ಇವಾಗ. ಸೊ ಗೈಸ್ ಪುಟಾಣಿ ಪುಡಿನ ಮಾಡಿಕೊಂಡು ಇವಾಗ ಈ ಕಡೆ ಹಾಕೋತಾ ಇದ್ದೀವಿ. ಆ್ಯಂಡ್ ಮೆಣಸಿನ್ಕಾಯಿ ಹಾಕದ. ಸೊ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋದು. ಸೊ ಗೈಸ್ ಇದು ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಲೆಟ್ಸ್ ಗೋ. ಸೊ ಗೈಸ್ ಇಟ್ಸ್ ಓಕೆ. ಸೊ ಗೈಸ್ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿದ್ದಾರೆ. ಆ್ಯಂಡ್ ಕೊತ್ತಂಬರಿ, ಕರಿಬೇವು, ಟೊಮೆಟೊ ಆ್ಯಂಡ್ ಈರುಳ್ಳಿ ಇಷ್ಟು ತೊಗೊಂಡಿದ್ದೀವಿ. ಆ್ಯಂಡ್ ಪುಟಾಣಿ ಕೂಡ ಅಲ್ಲಿ ರೆಡಿ ಆಗಿದೆ. ಸೊ ಇದನ್ನು ಕೂಡ ಮಿಕ್ಸಿಗೆ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಎಣ್ಣೆ ಹಾಕ್ತಾರೆ. ಎಷ್ಟು ಹಾಕದಮ್ಮ? 3 ಸ್ಪೂನ್. ಎಷ್ಟು ಸೇರಿಗೆ? ಬೆಂಗಳೂರು ಭಾಷೆಯಲ್ಲಿ ಎಷ್ಟು ಲೀಟರು? 1 ಪ್ಯಾಕೆಟ್ ಮಂಡಕ್ಕಿಗೆ 3 ಸ್ಪೂನ್ ಆಯಿಲ್. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ 3 ಸೇರು ಮಂಡಕ್ಕಿಗೆ ಎಲ್ಲ ಮಂಡಳಕ್ಕೆ 3 ಚಮಚ ಎಣ್ಣೆ ಅಷ್ಟೆ. ಸೊ ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ, ಜೀರಿಗೆ. ಸೊ ಇವಾಗ ನೀಟಾಗಿ ಕೆಂಪಗೆ ಆಗ್ತಾ ಇದೆ ಸಾಸಿವೆ, ಜೀರಿಗೆ. ಇದಕ್ಕೇನು ಹಾಕೋದಮ್ಮ? ಕರಿಬೇವು. ಫಸ್ಟ್ ಕರಿಬೇವು ಹಾಕ್ತಾರೆ, ಆಮೇಲೆ ಈರುಳ್ಳಿ ಹಾಕ್ತಾರೆ. ನೀಟಾಗಿ ಸಿಡಿಯೋದು ಸ್ವಲ್ಪ ದೂರ ನಿಂತ್ಕೊಂಡು ಸೊ ಕರಿಬೇವು, ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು. ಓಕೆ ಸರಿ. ಕರಿಬೇವು ಮತ್ತು ಈರುಳ್ಳಿ, ಕೊತ್ತಂಬರಿ ಅಂತ ಹೇಳ್ಬಿಟ್ನಾ ನಾನು. ಸೊ ಕೆಂಪಗಾಗೋವರೆಗೂ ಮಿಕ್ಸ್ ಮಾಡಿ ನೆಕ್ಸ್ಟು ಟೊಮೆಟೊ ಆ್ಯಂಡ್ ಮೆಣಸಿನ್ಕಾಯಿ ಹಾಕೋಣ ಗೈಸ್. ಗ್ರೈಂಡ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ. ಸೊ ಗೈಸ್ ಒಂಚೂರು ಉಪ್ಪು ಹಾಕಬೇಕು. ಬಿಕಾಸ್ ಸ್ವಲ್ಪ ಈರುಳ್ಳಿ ಇದೆ ಅಲ್ಲ, ಸ್ವಲ್ಪ ಬ್ರೌನ್ ಬೇಗ ಆಗುತ್ತೆ, ಅದಕ್ಕೆ ನೀಟಾಗಿ ಕುದಿಯುತ್ತದು. ಸೊ ಗೈಸ್ ಮಂಡಕ್ಕಿನ ನೆನೆಕ್ಕಿದ್ದೀವಿ ಸರಿನಾ. ಈ ಮಂಡಕ್ಕಿ 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಮಿನಿಮಮ್ 3 ಮಿನಿಟ್ಸ್ ನೆನೆಬೇಕು. ಹಾಂ ಸರ್. ಸೊ ಗೈಸ್ ಇವಾಗ ಇದು ಮಂಡಕ್ಕಿ ನೆನೆಕ್ಕಿದ್ದೀವಲ್ಲ, ಒಂದು 3-4 ಮಿನಿಟ್ಸ್. ಆ ಮಂಡಕ್ಕಿ ನೀಟಾಗಿ ಸೈಡಿಗೆ ತಗೋಬೇಕು. ಸೊ ಗೈಸ್ ಇಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಕೆಂಪಗಾಗಿದೆ. ಅದಕ್ಕೆ ಸ್ವಲ್ಪ ಇವಾಗ ಮೆಣಸಿನ್ಕಾಯಿ ಹಾಕೋಣ, ಗ್ರೈಂಡ್ ಮಾಡಿರೋದು. ಸೊ ನಾವು ಸ್ಪೈಸಿ ಜಾಸ್ತಿ ತಿಂತೀವಿ ಅನ್ನೋ ಕಾರಣಕ್ಕೆ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದಾರೆ. 100 ಗ್ರಾಮ್ಸ್ ಇತ್ತಮ್ಮ ಮೆಣಸಿನ್ಕಾಯಿ. 50 ಗ್ರಾಮ್ಸ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ.
ಸೊ ಈಗ ಕುದಿಯಕ್ಕೆ ಬಿಡೋಣ ಅದನ್ನು. ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀವಿ. ಸೊ ಗೈಸ್ ಟೊಮೆಟೊ ಹಣ್ಣು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಗೈಸ್ ಇವಾಗ ಅರಿಶಿನ ಹಾಕೋಣ. ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಗೈಸ್ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಹಾಕೋದಲ್ಲಮ್ಮ ಕೊತ್ತಂಬರಿ ಆ್ಯಂಡ್ ಇದು ಪುಟಾಣಿ ಪುಡಿ ಲಾಸ್ಟ್ಗೆ ಹಾಕ್ಬೇಕಲ್ಲ. ಇದು ನೀಟಾಗಿ. ಸೊ ಗೈಸ್ ಇಷ್ಟೇ ಇಲ್ಲಿ. ಹಾಂ, ಇಷ್ಟು ಹಾಕ್ಮೇಲೆ ನೀಟಾಗಿ ಕುದಿಯೋಕ್ಕೆ ಬಿಡ್ತಾ ಇದ್ದೀವಿ 2 ಮಿನಿಟ್ಸ್. ಅದಾದಮೇಲೆ ನೀರು ಹಾಕಬೇಕು. ಅರ್ಶಿನ ಹಾಕಿ 1 ನಿಮಿಷಕ್ಕೆ ನೀರು ಹಾಕ್ತಾಯಿದ್ದೀವಿ. ಜಾಸ್ತಿ ಹೊತ್ತು ಬಿಡಬಾರ್ದಂತೆ. ಸೊ ಅದಕ್ಕೆ ಇವಾಗ 1 ಕಪ್ಪಷ್ಟು ವಾಟರ್, ಒಂದು ಹಾಫ್ ಗ್ಲಾಸ್ ಆ್ಯಂಡ್ ಅದು ಕುದಿಯೋಕ್ಕೆ ಬಿಡೋಣ. ಆ್ಯಂಡ್ ಆ ಕಡೆ ಏನು ಮಂಡಕ್ಕಿನ. ಸೊ ಗೈಸ್ ಆ ಕಡೆ ಮಂಡಕ್ಕಿ ನೆನ್ಸಕ್ಕೆ ಇಕ್ಕಿದ್ದೀವಿ. ಅದನ್ನು ನೀಟಾಗಿ ನೀರೆಲ್ಲ ತೆಗೆದ್ಬಿಟ್ಟು ಎತ್ತಿಕೊಳ್ಳೋಣ. ಲೆಟ್ಸ್ ಗೋ. ಈ ಮಂಡಕ್ಕಿನ ನೆನಕ್ಕಿ ಮತ್ತು ತೆಗೆದಿರೋದು ನೀರಿಂದ. ಇದು ಊರಿಂದ ತೊಗೊಂಬಂದಿರೋದು. ಈ ಕಡೆ ಬೆಂಗಳೂರು ಕಡೆ ಸ್ವಲ್ಪ ಮಂಡಕ್ಕಿ ನಮ್ಮ ಥರ ಸಿಗಲ್ಲ. ಸೊ ನೀಟಾಗಿ ಆ ಗ್ರೇವಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ. ಆ್ಯಂಡ್ ಇದ್ರ ಜೊತೆ ಪುಟಾಣಿ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದಾರೆ. ಪುಟಾಣಿ ಪುಡಿ ಈಸ್ ಮೇನ್ ಟೇಸ್ಟ್ ಗೈಸ್. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಗೈಸ್ ಕೊತ್ತಂಬರಿ ಹಾಕ್ತಾಯಿದ್ದಾರೆ. ಕೊತ್ತಂಬರಿ, ಪುಟಾಣಿ ಆ್ಯಂಡ್ ಮಂಡಕ್ಕಿ. ಸೊ ಗೈಸ್ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಗೈಸ್ ಬಿಸಿ ಮಾಡೋಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ಬಿಸಿ ಮಾಡೋಕ್ಕೆ 1-2 ಮಿನಿಟ್ಸ್ ಬಿಡ್ತೀವಿ. ಸೊ ಗೈಸ್ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ನಿಂಬೆಹಣ್ಣು ಇದ್ರೇ ಟೇಸ್ಟು ಗೈಸ್ ಒಗ್ಗರಣೆಗೆ. ಸೊ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡಿ ಸ್ವಲ್ಪ ಬಿಸಿ ಮಾಡೋಕ್ಕಿಟ್ರೆ ರೆಡಿ ಟು ಟೇಸ್ಟ್. ಲೆಮನ್ ಹಾಕಿದ್ಮೇಲೆ ಜಾಸ್ತಿ ಬಿಸಿ ಮಾಡೋದೇನು ಬೇಡ ಅಂತೆ. ಆ್ಯಂಡ್ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿ ಆಫ್ ಮಾಡಿದ್ರೆ ಮುಗೀತು, ರೆಸಿಪಿ ರೆಡಿ. ಲಾಂಗ್ ಡೇಸ್ ಒಗ್ಗರಣೆ ಟ್ರೈ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಯಶಿಕಾ ಹಾಯ್. ಅಷ್ಟೇನಾ? ಮಾಡು. ಹಾಯ್ ಹಿಂಗೆ ಮಾಡು. ಹೆಂಗೆ? ಬನ್ನಿ ಗೈಸ್ ಊಟ ಮಾಡೋಣ. ಬನ್ನಿ ಗೈಸ್ ಊಟ ಮಾಡೋಣ. ಗೈಸ್ ಇವಾಗ ಟೇಸ್ಟ್ ಮಾಡೋಣ. ಚೆನ್ನಾಗಾಗಿದೆ ಗೈಸ್, ತುಂಬ ಚೆನ್ನಾಗಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಾಗಿದೆ. ಟೆನ್ ಔಟ್ ಆಫ್ 10. ಸೊ ಗೈಸ್ ಊಟ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇದಾಗಿತ್ತು ನಮ್ಮ ವ್ಲಾಗ್. ಆ್ಯಂಡ್ ಒಗ್ಗರಣೆ ಮಾತ್ರ ತುಂಬ ತುಂಬ ಚೆನ್ನಾಗಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅಂತ ಐ ಹೋಪ್ ನಾನು ಅನ್ಕೊತೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ರೆಸಿಪಿನ ಟ್ರೈ ಮಾಡಿ. ಹೆಂಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಹೆಂಗಿತ್ತು ಒಗ್ಗರಣೆ? ಹೆಂಗಿತ್ತು ಹೇಳ್ಬೇಕು, ಪಟ್ಟನೆ ಹೇಳ್ಬೇಕು. ಚೆನ್ನಾಗಿತ್ತಾ? ನನ್ನ ನೋಡಿದ್ಲಿ, ನನ್ನ ನೋಡಿ ಎಷ್ಟು ಚೆನ್ನಾಗಿತ್ತು? ಚೆನ್ನಾಗಿ ಬೇಗ ಹೇಳ್ಬೇಕಂಗೆ ನೋಡೋದು. ಓಕೆ. ಸೊ ನಮ್ಮ ತಂಗಿಗೂ ಕೂಡ ಚೆನ್ನಾಗಿತ್ತಂತೆ. ಸೊ ಗೈಸ್ ಇವತ್ತಿನ ಒಗ್ಗರಣೆ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ಆ್ಯಂಡ್ ಮತ್ತೆ ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ಹಿಂಗೆ ಬಾಯ್ ಬಾಯ್.
ಸೊ ಬಾಯ್ ಗೈಸ್, ಮತ್ತೆ ಸಿಗುವ ಇನ್ನೊಂದು ವ್ಲಾಗಲ್ಲಿ ಎಂಟೆಲ್ಲ ಅಂತ ಕೇಳ್ತದೆ.